ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾವು ಮೂಲಭೂತವಾಗಿ ಪ್ರಾರಂಭ ದಿನಗಳಲ್ಲಿ ಆದಿವಾಸಿಗಳ ಸಂಘಟನೆ ಹುಣಸುವಲ್ಲಿ ಬಹಳ ಬಲಿಷ್ಠವಾಗಿ ನೀವು ನಂಬಿ ಬಿಡಿ. 100 ಎಕರೆ ಜಮೀನನ್ನ ಇನ್ನೂ ಶ್ರೀಕಾಂತ್ರವರು ಆಗ್ತಾನೆ ಬಂದಿದ್ರು ಡಿಡಿ. ಅದಕ್ಕೆ ಮುಂಚೆ 100 ಎಕರೆ ಜಮೀನನ್ನ ದಲಿತ ಚಳವಳಿಯ ಮುಖಾಂತರ, ದಲಿತ ಸಂಘ ಸಮಿತಿ ಮುಖಾಂತರ ಹೋರಾಟ ಮಾಡಿದ್ವಿ. ನೋಡಿ, ಅವ್ರು ಒಬ್ರು ಇವತ್ತು ಇಲ್ಲಿಗೆ ಬಂದಿಲ್ಲ. ನೋಡಿ ದುರಂತ. ನೋಡಿ, ಯಾರ್ಯಾರು ಫಲಾನುಭವಿಗಳು ಅವ್ರು ಒಬ್ರು ಆ ಏರಿಯಾದವರೇ ಇಲ್ಲಿ ಕಾಣ್ತಾ ಇಲ್ಲ. ನಮ್ಮ ಇವರೊಬ್ರು ತಕ್ವಾಡಿಯವರು ಒಬ್ಬರನ್ನ ಬಿಟ್ರೆ. ಇಂಥ ದುರಂತ ಇದೆಯಲ್ಲ, ಇದನ್ನ ಮೀರ್ಬೇಕು ನಾವು. ಎಷ್ಟು ಮಾಡಿದ್ರು ಇದು ಒಳ್ಳೆ ಹುಣಸೆ ಹೇಳ್ತಿದಂಗೆ ಅಪ್ಪ ಅಂತ ಅನ್ನಿಸ್ಬಿಟ್ರೆ ಏನಾಗುತ್ತೆ? ನಾನು ಭಾಳ ಸಾರಿ ಹೇಳ್ತಿದ್ದೆ, ಇದು ಜನಾಂದೋಲನವಾಗಿ ಪ್ರೂಫ್ ಕೊಡಬೇಕು. ನಿಮ್ಗೆ ಆವಾಗ ಹೇಳ್ತಿದ್ದೆ, ಮಹಾರಾಷ್ಟ್ರದ ಹೋರಾಟವನ್ನು ಕೂತು ಗೋದಾವರಿ ಕುಳ್ಳೆಕರ್ ಮತ್ತೆ ಅವರ ಪತಿ ಕುಳ್ಳೆಕರ್ ಇಬ್ರು ಸೇರಿ ವಾರ್ಲಿ ಜನರು, ಅಲ್ಲಿನ ಆದಿವಾಸಿಗಳ ವಾರ್ಲಿ ಜನರನ್ನ ಸಂಘಟಿಸಿ ಒಂದು ದೊಡ್ಡ ಸರ್ಕಾರದ ವಿರುದ್ಧವೇ ಇದನ್ನ ದೊಡ್ಡ ಆಂದೋಲನ ಮಾಡೋದು. ಹೆಚ್ಚು ಕಡಿಮೆ ನಿಮ್ಮ ಪಾರ್ಲಿಮೆಂಟು ಈ ಸರ್ಕಾರಗಳಿಗೆ ಒಂದು ಪರ್ಯಾಯ ಅಂತ ನಾನಂತ ಅವ್ರು ಭಾವಿಸೋದು. ಅವ್ರಿಗೆ ಪರ್ಯಾಯವಾಗಿ ನೀವು ಮಾಡ್ತಾ ಇದ್ದೀರಿ. ನಿಮ್ಗೆ ಯೋಗ್ಯತೆ ಇಲ್ಲ, ನಾವು ನಮ್ದೇ ಅದನ್ನ ಇದನ್ನ ಕಂಡ್ಕೊಂತೀವಿ ಅಂತ. ಆದರೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳೋ ಶಕ್ತಿ ನಮಗಿಲ್ಲ. ಅವ್ರನ್ನೇ ಹಿಂಗೆ ಮಾಡ್ಕೊ ಪಾರ್ಲಿಮೆಂಟ್ ಮಾಡ್ಕೊ ಅವ್ರನ್ನೇ ಬೇಡ್ಕೋಬೇಕು, ಅವರಿಂದಲೇ ಅನುಕೂಲ ಕೇಳಬೇಕು. ಈ ಪಾರ್ಲಿಮೆಂಟ್ ಅನ್ನೋ ವರ್ಡ್ಗೆ ಅವ್ರಿಗೆ ಪರ್ಯಾಯ ಅಂತ ಅದ್ರ ಅರ್ಥ. ಅಂದರೆ ಆ ಮಟ್ಟದ ಅವ್ರಿಗೆ ಪರ್ಯಾಯವಾಗಿ ನಿಂತ್ಕೊಳ್ಳುವಂಥ ಯಾವ ಚೈತನ್ಯವೂ ಇಲ್ಲದೆ ನಾವು ಇಂಥ ಹೆಸರು ಮಾತ್ರ ಭಾಳ ಅದ್ಭುತವಾದಂಥ ಎಲ್ಲ ಇದಾದಂಥ ರಿಲೆವೆಂಟ್ ಆದಂಥ ಇಟ್ಕೊಂಡ್ರು ನಮ್ಮ ಬೇಡಿಕೆಗಳು ಅವ್ರ ಹತ್ರನೇ ಹೋಗಿ ಕೇಳುವಂಗಿದ್ದಾರೆ. ಅವ್ರು ನಮ್ಮ ಮಾತನ್ನು ಕೇಳಬೇಕಾದ್ರೆ ನಾವು ಜನಾಂದೋಲನವಾಗಿ ರೂಪ ಕೊಡಬೇಕು ಅಂತಂದರೆ ಚಳವಳಿಗೆ ಬೀದಿ ಇಳಿಬೇಕು. ಹೇಳಿದ್ರು ಶಿವಕುಮಾರ್ ಅವರು ಭಾಳ ಒತ್ತಿ ನಿಮ್ಮದೇ ಆದ ಶೈಲಿನಲ್ಲಿ, ನಮ್ಮದೇ ಆದ ಶೈಲಿ, ಗ್ರಾಮೀಣ ಶೈಲಿನಲ್ಲಿ ಮಾತಾಡಿ ಹೇಳಿದ್ರು. ಇದನ್ನು ಮನನ ಮಾಡ್ಕೋಬೇಕು. ನಾವು ಬೀದಿಗಿಳಿದೇ ಇದ್ದರೆ ಯಾವ ಅನುಕೂಲತೆಗಳು ಸಿಕ್ಕಲ್ಲ. ಎಲ್ಲ ಸುಳ್ಳು ಕೊಳ್ಳು. ನೀವು ನಿಮ್ಮ ಮಕ್ಕಳಿದಾರಲ್ಲ, ಇವ್ರನ್ನ ಜಾಗೃತಿಗೊಳಿಸ್ಬೇಕು. ಅವ್ರನ್ನ ಮೊದಲನೇದಾಗಿ ಗಾಂಜಾದಿಂದ, ಈ ಕುಡಿತದಿಂದ ಮುಕ್ತರಾಗಬೇಕು. ಇವತ್ತು ಬನ್ನಿ ಕೆಲವು ಹಾಡಿಗಳಲ್ಲಿ ಇದಿದೆ. ಯುವಕರು ಮನುಷ್ಯರೇ ಆಗಿಲ್ಲ, ಎಲ್ಲ ನನ್ನ ಮುಂದಿನ ಮಕ್ಕಳು ಈಗಾಗಲೇ ಮುದುಕರಾಗಿದ್ದಾರೆ, ಕೆಲವರು ಸತ್ತೋಗಿದ್ದಾರೆ. ನಾನು ಯಾಕೆಂದರೆ ಅವತ್ತಿನ ನೋಡ್ರಿ ಇವ್ರನ್ನೆಲ್ಲ ಸತ್ತೇ ಹೋಗ್ಬಿಟ್ಟಿದ್ದಾರೆ, ಮುದುಕರಾಗಿದ್ದಾರೆ. ಹಿಂಗಾದ್ರೆ ಹಿಂಗೆ ಹಿಂಗಾಗಿ ನೋಡಿ, ಕೆಲವು ಇದರಲ್ಲಿ ಯಾರೋ ಪಕ್ಕದಲ್ಲಿರುವಂಥ ಜನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ನಮ್ಮ ಹಾಡಿಗಳಿಗೆ ನುಗ್ತಾ ಇದ್ದಾರೆ. ಇದೆಲ್ಲವೂ ನಮಗೆ ಬೇಕು. ನಮಗೆ ಚೈತನ್ಯ, ನಾವು ಇದರಿಂದ ಹೊರತಾಗಿರ್ತೀವಿ, ಇದಕ್ಕೆ ತಡೆ ಹೊಡ್ತೀವಿ ಅಂತ ನಾವು ತಾಕತ್ತನ್ನು ಕೃಷ್ಣವಾದರೂ ರೂಪಿಸ್ಕೋಬೇಕು ನಾವು. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ MLC ಅವರು ಹೇಳಿದಾರೋ ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನ ಆಗ್ತಾ ಇದ್ರೆ, ನಾವು ತಾಯಿ ಹೇಳ್ತಾ ಇದ್ರೆ ಮಗುಗೆ ಹಾಲು ಕುಡಿಸಲ್ಲ ಆಕೆ ಅಂತ ಅನ್ನೋದು ಗೊತ್ತಾನೆ. ನಿಮ್ಮ ಮಕ್ಕಳಿಗೆ ನೀವು ಹಾಲು ಕೊಡಬೇಕಾದ್ರೆ ಅವರು ಅಳ್ತಾರೆ ಅಥವಾ ಚೆಂಡಿ ಹಿಡಿದ್ರೆ ಅದಕ್ಕೆ ಹೊಟ್ಟೆ ಹತ್ತಿದೆ ಅಂತ ಗೊತ್ತಾಗುತ್ತೆ, ಅದಕ್ಕೆ ಅಥವಾ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ, ಅದು ಕೂಟ ಬೇಕು ಅಂತ ಗೊತ್ತಾಗುತ್ತೆ. ಅದು ಏನಿಲ್ಲ ಸುಮ್ಮನೆ ಹೆಂಗೆ ಇದ್ದರೆ ಮಗು ಆಡ್ಕೊಂಡಿದೆ, ಅದು ಇದಾಗಿದೆ ಅಂತೇಳಿ ನಮ್ಮ ಕೆಲಸ ನಾವು ತೊಡಗ್ಬಿಡ್ತೀವಿ. ಆ ಮಗುನ ಕಡೆ ಗಮನನೇ ಇರಲ್ಲ. ಈಗ ಮಗು ಅಳಬೇಕು. ನಾವು ಈ ಸಮಾಜದ ಮುಂದೆ ಸುಮ್ಮನೆ ಇದ್ರ ಮಗು ಅಂತಲ್ಲ, ರಚ್ಚ ಹಿಡಿಬೇಕು. ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು. ತಾಯಿ ಆದವಳನ್ನೇನು ನೀನು ಹಾಲು ಕೊಡುವಂಥ ಹೊಣೆಗಾರಿಕೆ ಜವಾಬ್ದಾರಿ ನಿಂದು ಅಂತ ಹೇಳುವಂಥ ಇದು ಆ ಮಟ್ಟದ ಧ್ವನಿ ಏರಿಸಬೇಕು. ನಮ್ಮ ಚಳವಳಿ, ನಮ್ಮ ಏನು ಸಂಘಟನೆ ಜನಾಂದೋಲನವಾಗಿ ರೂಪುಕೊಳ್ಳುತ್ತೆ ಅಂತ ಅನ್ನೋ ಭಯ ಹುಟ್ಟಿಸ್ಬೇಕು. ನಾವು ಇನ್ನೇನು ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬಂದ ತಕ್ಷಣ ನಮ್ಮನ್ನು ಕೇವಲ ಹಣ ಹೆಂಡದಲ್ಲೇ ಅಳಿತಾ ಇದ್ದಾರೆ. ಅಥವಾ ಯಾವನೋ ಮುಖಂಡರು, ನಮ್ಮ ಕೇರಿಯ ಮುಖಂಡರುಗಳ ಹೆಸರಿನಲ್ಲಿ ನಮ್ಮನ್ನೆಲ್ಲರೂ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಇಂಥದಕ್ಕೆ ಹಾಕ್ಬೇಕು ಅಂದ್ರೆ ಅಂಥದಕ್ಕೆ ಹಾಕ್ಬೇಕು. ಈಗಂತೂ ಆ ಯುವಕರು ಇದಾರಲ್ಲ, ಎಲ್ಲ ಪಾರ್ಟಿಗೂ ಇವರವ್ರೆ ಯುವಕರಿದೆಲ್ಲ. ಮೊದಲಾರು ನೀವು ಒಂದು ಪಾರ್ಟಿಗೆ ವೋಟ್ ಹಾಕ್ತಿದ್ರಿ, ಯಾವನ ಬಂದು ಹೇಳ್ತಿದ್ದ ನಾವು ಇದು ಬಿಟ್ರಿ ಇಲ್ಲ ಅಂತ. ಈಗಿನ ಯುವಕರು ಎಲ್ಲ ಪಾರ್ಟಿಗೂ ಇದ್ದಾರೆ. ಯಾಕಿದ್ದಾರೆ? ಆ ಪಾರ್ಟಿಗಳ ತತ್ವ ನೋಡ್ಕೊಂಡಲ್ಲ, ಅಲ್ಲಿ ಸಿಗುವಂಥ ಸವಲತ್ತು, ಅಮೂಲ್ಯಗೊಳಿಸುವಂಥ ಹೆಂಡ ಮತ್ತು ಇದು ಹಣದ ಇದು, ಅದು ಅವ್ರನ್ನ ಹಂಗೆ ದಿಕ್ಕು ತಪ್ಪಿಸಿದ್ದೀವಿ. ಅವ್ರಿಗೆ ಒಂದು ಬದ್ಧತೆನೇ ಇಲ್ಲ. ಈಗ ನೀವು ಮೂರದಲ್ಲಿ ಒಂದೇ ಮಾತು ಹೇಳಿ ತಿಳಿಸ್ಬಿಡ್ತೀವಿ,
ನನ್ನ ಮಾತನ್ನು ಮುಗಿಸ್ತೀನಿ. ಮೂಲದಲ್ಲಿ ನೀವೇ ನಿಜವಾದ ಪಾರ್ಲಿಮೆಂಟೇರಿಯನ್ಸ್. ಎಷ್ಟೋ 2000-3000 ವರ್ಷಗಳ ಹಿಂದೆ ನೀವೇ ನಿಜವಾದ ಪ್ರಜಾಪ್ರಭುತ್ವವಾದಿಗಳು. ನೀವೇ ನಿಮಿಷ ನೀವೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮೊಟ್ಟ ಮೊದಲು ಈ ಸಮಾಜಕ್ಕೆ ಕಲಿಸ್ಕೊಟ್ಟಂತವ್ರು. ಅದು ಬುದ್ಧನ ಮುಖಾಂತರ, ಬುದ್ಧನ ಸಂತತಿ ನೀವು. ಭಗವಾನ್ ಬುದ್ಧನ ಸಂತತಿ. ಭಗವಾನ್ ಬುದ್ಧ ಜಗತ್ತಿಗೆ ಬೆಳಕು ಕೊಟ್ಟ ಅಂತ ಸಂತತಿ ನೀವು. ಆ ಕುಲ ನಿಮ್ದು. ಆದರೆ ನಾವು ಇಂಥವ್ರು ಅಂತಂದು ಇನ್ನೂ ಒಂದು ಶತಮಾನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹೌದಾ ಅನ್ಕೊಂತೀವಿ. ಯಾರೋ ಸುಮ್ಮನೆ ಬಂದು ಹೇಳ್ತಾರೆ ಅಂತ ಅನ್ಕೊಂತೀವಿ. ನಿಜವಾದವ್ರು ನೀವು. ಆದರೆ ಆ ಅರಿವಿಲ್ಲ, ಆ ತಿಳುವಳಿಕೆ ಇಲ್ಲ. ನಿಮ್ಗೆ ಅರಿವು ಸಿಕ್ಕದಾಗೆ ಈ ನಾಗರಿಕ ಸಮಾಜ ನೋಡ್ಕೊಂಡಿದೆ. ಅರಿವೇ ದೊರಿಬಾರ್ದು. ನೀವು ಕಾಡುಗಳಲ್ಲಿ ಪ್ರಾಣಿಗಳೋಪಾದಿಯಲ್ಲಿ ಪ್ರಾಣಿಗಳೇನಿದೆ ಹಂಗೆ ಮನುಷ್ಯ ಆಗ್ಬಿಟ್ಟು ಪ್ರಾಣಿಗಳಾಗಿ ನಾವು ಇರ್ಬೇಕು. ಹಂಗೆ ಮಾಡಿಟ್ಟಿದೆ. ನಾವು ಬುದ್ಧ ಹೇಳೋನೆ ನಿನಗೆ ನೀನೇ ಬೆಳಕು ಅಂತ. ಈಗ ಶಿವಕುಮಾರ್ ಅದನ್ನೇ ಹೇಳಿದ್ದು. ನೀವು ಜಾಗ್ರತೆ ಹೊರತು ನಿಮ್ಮ ಮಕ್ಕಳಿಗೆ ಹೇಳೋದು ಹೊರತು ನೀವು ಬದಲಾಗಲ್ಲ. ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ. ಯಾವ ಸಣ್ಣ ಪುಟ್ಟ ಮನೆ ಕೊಡಿಸ್ಬೋದು, ಒಂದು ಇದನ್ನ ಬಿರ್ಸಾ ಮುಂಡ ಪ್ರತಿಮೆ ಹಾಕಿಸ್ಬೋದು, ಒಂದು ಸಮುದಾಯ ಭವನ ಕಟ್ಟಿಸ್ಬೋದು. ಆದರೆ ಬದುಕಿನ ಬದಲಾವಣೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕಾದ್ರೆ ನಮಗೆ ಬೇಕದು. ನಮಗೆ ಅದರ ಆಸಕ್ತಿ ಬಗ್ಗೆ ಅದರ ಅರಿವಿಲ್ಲದೆ ಇದೆ. ಆದರೆ ಅದ್ರ ಮಹತ್ವ ಗೊತ್ತಿಲ್ಲ. ನಮ್ಗೆ ಯಾವುದು ದಕ್ಕಲ್ಲ. ಮಹತ್ವ ಅಂತ ತಿಳ್ತು ಹೋರಾಟ ಮಾಡೋಣ. ನಾನಂತೂ ನಿಮ್ಮೊಟ್ಟಿಗೆ ಭಾಳಷ್ಟು ಜನರೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ನೀವು ಯಾರ್ಯಾರು ಹೆಂಗೆ ತಗೊಂಡಿದ್ರು ನಾನು ಮುಂದೆನೂ ಇದನ್ನೇ ಹೇಳೋದು. ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡದೇ ಇದ್ರೆ ನನಗೂ ಇಲ್ಲ, ನಿಮಗೂ ಇಲ್ಲ. ಯಾಕೆ ಅಂತಂದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಏನಪ್ಪ ನನ್ನ ಜನ ಹಿಂಗಿದ್ದಾರೆ ನಾವು ಅಂದ್ಕೊಂಡು ಹೋಗೋದು. ನೀವು ಅಯ್ಯೋ ನಮ್ಮ ಮಳೆ ಬರ ಇದು ಅಂತ ನೀವು ಅಂದ್ಕೊಂತಿರೋದು. ನಾವಿಬ್ಬರು ಇದೇ ಮೌಢ್ಯದಲ್ಲಿ ಬಿದ್ದು ತೊಳಲಾಡಿ ಅಂತ್ಯ ಕಾಣ್ತೀವಿ. ವಿಮೋಚನೆ ಅಂತೂ ಕಾಣಲ್ಲ. ಭವಿಷ್ಯದಲ್ಲಿ ವಿಮೋಚನೆ ಕಾಣಬೇಕಾದ್ರೆ ನಾವು ನಮ್ಮನ್ನು ತೆರಕಬೇಕು, ನೋಡಬೇಕು. ನಮ್ಮ ಭವಿಷ್ಯದ ಮಕ್ಕಳು ವಂಶದ ಕುಡಿಗಳಿದ್ದಾವೆ, ಕಳ್ಳನ ಕುಡಿಗಳು. ಅವಕ್ಕೆ ಒಂದು ಜಾಗೃತಿಯ ರೂಪದಲ್ಲಿ ಹೆಂಗೆ ಅವರು ಜಾಗೃತಿಯನ್ನು ಕೊಡೋದು? ಯಾರು ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ನೀವು ತಿಳುವಳಿಕೆಯನ್ನು ತಗೋಬೇಕು. ಆ ತಿಳುವಳಿಕೆ ನಮಗೆಲ್ಲರಿಗೂ ದಕ್ಕಲಿ. ಆ ನಿಟ್ಟಿನಲ್ಲಿ ಇಲ್ಲಿ ಬಂದಿರುವಂಥ ಇಷ್ಟು ಜನರಲ್ಲಿ ಒಂದು 5 ಜನವಾದರೂ ಕೊನೆಗೆ ಇಬ್ಬರು ಒಬ್ಬರಾದರೂ ಯೋಚನೆ ಮಾಡೋದನ್ನು ಪಡ್ಕೊಂಡ್ರೆ ಒಂದು ಸಾರ್ಥಕತೆ ಅಂತೇಳಿ ಹೇಳ್ತಾ ಎಲ್ರಿಗೂ ಅದು ದಕ್ಕಲಿ. ನಾನು ನಿಮ್ಮನ್ನು ನಿರಾಶೆ ಮಾಡ್ತಿಲ್ಲ. ನಮ್ಗೆಲ್ರಿಗೂ ಅದು ದಕ್ಕಲಿ. ನಮ್ಮ ಕರುಳಿನ ಕುಡಿಗಳಿಗೆ ಅದು ಮಾರ್ಗದರ್ಶನ ಆಗಲಿ. ನಾವು ಬೆಳಕನ್ನು ಕಾಣೋಣ. ನೀವೇ ಬೆಳಕು ಕೊಟ್ಟವರು. ಬುದ್ಧ ಮಹತ್ತರವಾದಂಥ ಪ್ರಜಾಪ್ರಭುತ್ವವಾದಿ. ಆವತ್ತು ಅವನು ಇಡೀ ಜಗತ್ತಿನ ಕತ್ತಲೆಯನ್ನು ಹೊಳೆಯಕ್ಕಾಗಿ ತನ್ನನ್ನು ತಾನು ಸಮರ್ಪಿಸ್ಕೊಂಡಂತ ಅವರು ನೀವು ದೇಶ ಆಳಿದವರು, ರಾಜನ ಮಗ. ಒಂದು ವಾರ್ಲಿಯಿಂದ ಇದು ಯಾರು ಅದು ಇವ್ರದ್ದು ಸಾಕ್ಯ ವಂಶದ ದೊರೆ. ಎಲ್ಲ ರಾಜ ಮಹಾರಾಜರುಗಳು ಬುದ್ಧನ ಅನುಯಾಯಿಗಳಾಗೋಗ್ಬಿಟ್ರು. ಬುದ್ಧ ಸತ್ತ ನಂತರದಲ್ಲಿ 200-300 ವರ್ಷಗಳ ಅವಧಿನ ಸಾಮ್ರಾಟ್ ಅಶೋಕ ಬುದ್ಧನ ಅನುಯಾಯಿ ಆದ. ಇವೆಲ್ಲ ನಮಗೆ ಅಷ್ಟು ಸುಲಭವಾಗಿ ನಮ್ಗೆ ಯಾಕೆ ಅಂತಂದರೆ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡದೇ ಇರೋ ದೆಸೆಯಿಂದ ನಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಈ ನಿಟ್ಟಿನಲ್ಲಿ ಅರ್ಥ ಮಾಡ್ತಾ ಮೊದಲನೇದಾಗಿ ನಮ್ಮ ಹಕ್ಕಿಗಾಗಿ ನಾವು ಪ್ರತಿಭಟನೆಗಿಳಿಯೋಣ. ಜನಾಂದೋಲನ ಅಂದರೆ ಅರ್ಥ ಆಗಲಿಲ್ಲ ನಮಗೆ. ಹೋರಾಟಕ್ಕಿಳಿಯೋಣ, ಧಿಕ್ಕಾರ ಹೇಳೋಣ, ಒಟ್ಟಾಗಿ ಹೇಳ್ಬೇಕಲ್ಲ, ಒಬ್ಬೊಬ್ರು ಹೇಳೋದಲ್ಲ, ಒಟ್ಟಾಗಿ ಹೇಳೋಣ ಅಂತೇಳಿ ಹೇಳ್ತಾ ನನ್ನ ಅವಕಾಶಕ್ಕಾಗಿ ತಮಗೆಲ್ಲರಿಗೂ